ನಾನು ನಂದಿನಿ ಅಲ್ಲ. ಇವ್ರಿಗೆ ಬೇರೆಯವ್ರಿಗೆಲ್ಲ ಟಾರ್ಚರ್ ಕೊಟ್ಟಿದಾರಂತೆ, ಅದ್ ಯಾವ ರೀತಿ ಕೊಟ್ಟಿದಾರಂತೆ ನಾವು ಅಂತ. ಸೊ ಪ್ಲೀಸ್ ಮನೇಲಿ ಇದ್ದೀನಿ, ಬನ್ನಿ ಡೇಟ್ ಮ್ಯಾನೇಜ್ ಮಾಡೋಣ. ಬೇರೆ ಬ್ರೋ ಅಂತ ಹೇಳ್ಬಿಟ್ಟಿದಾರ. ನಾನು ಮೇಡಮ್ ಬಗ್ಗೆ ಮಾತಾಡಂಗಿಲ್ಲ, ಸೋನಾಲ್ ಬಗ್ಗೆ ಬಿಸಿಯೆಸ್ಟ್. ಅಯ್ಯೋ ತಲೆ ತಿಂತಾಳೆ, ಸೆಟಲ್ ತಾನೆ, ಯೋಗರಾಜ್ ಭಟ್ರು ಇವ್ರು ಅವರೆಲ್ಲ ಸರಿ ಇದ್ರು. ನಾನು ಫ್ರೀ ಆಗಿದ್ದೀನಿ. ನೀವೇ ಫಸ್ಟ್ ಟೈಮ್ ನನ್ನ ಬಗ್ಗೆ ಇಲ್ಲ ಆಕ್ಚುಲಿ ನಾವು ಯಾವಾಗ್ಲೂ ಟೆನ್ಷನ್ ನಾವು ಸ್ಪಾಟ್ ಅಲ್ಲೂ ಕರೆಕ್ಷನ್ ಮಾಡ್ತಿರ್ತೀವಿ. ಕನ್ವರ್ಲಾಲ್ ಇವತ್ತಿಲ್ಲ, ಮೇಲಿದ್ದಾರೆ, ಅಲ್ಲಿಂದನೇ ಬ್ಲೆಸ್ ಮಾಡಿ. ಇವಾಗ ಡಾಕ್ಟರ್ಸ್ ಮಾತಾಡ್ತಾರೆ ಗೊತ್ತಾ, ಇಷ್ಟು ದೊಡ್ಡ ವರ್ಡ್ಸ್ ಯೂಸ್ ಮಾಡ್ತಾರೆ, ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಯಾವ ಟ್ಯಾಬ್ಲೆಟ್ ಅದು ನಮ್ಗೆ ಡೋಲಾ 650 ಆಮೇಲೆ 4-5 ಬಿಟ್ರೆ ನಾವು ಗೊತ್ತಿಲ್ಲ ನಮಗೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಮಿಸ್ಟರ್ ನಟ್ವರ್ ಲಾಲ್ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾರಿ, ಹೇಗಿದ್ದೀರಾ? ಹೀರೋ ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ. ಹೀರೋ ಕಮ್ ಪ್ರೊಡ್ಯೂಸರ್ ಅಲ್ವಾ, ಸ್ವಲ್ಪ ಬಿಸಿ ಆಗಿರ್ತಾರೆ. ಕನ್ವರ್ ಲಾಲ್ ತರ ಇದು ನಟ್ವರ್ ಲಾಲ್ ಸರ್. ಹೌದು, ಕನ್ವರ್ ನಟ್ವರ್ ಎರಡೇ ಚೇಂಜ್ ಅಷ್ಟೇ. ಡೈರೆಕ್ಟರ್ ಹೇಳ್ತಾರೆ ಕೇಳೋಣ. ನಟ್ವರ್ ಲಾಲ್ ಡಿಫ್ರೆಂಟ್ ಕ್ಯಾಟಗರಿ ಸಿನಿಮಾ. ನಟ್ವರ್ ಲಾಲ್ ಬೇರೆ, ಕನ್ವರ್ ಲಾಲ್ ಬೇರೆಗೆ ಡಿಫ್ರೆಂಟ್ ಜಾನ ಇರೋಂಥ ಸಿನಿಮಾ. ಅದು ಲೆಜೆಂಡ್ ಸಿನಿಮಾ. ಇದು ನ್ಯೂ ಕಮರ್ ಮಾಡಿರೋಂಥ ಅವ್ರ ಆ ಬ್ಲೆಸ್ಸಿಂಗ್ ಇರಲಿ ಅಂತ ಹೇಳ್ತೀವಿ. ಅವ್ರ ಆಶೀರ್ವಾದ ಎನಿ ಟೈಮ್ ನಮ್ಮ ಜೊತೆ ಇರಲಿ. ಕನ್ವರ್ ಲಾಲ್ ಬ್ಲೆಸ್ಸಿಂಗ್ ಬೇಕು ನಮ್ಗೆ ಅಷ್ಟೇ. ಕನ್ವರ್ ಲಾಲ್ ಇವತ್ತಿಲ್ಲ, ಮೇಲಿದ್ದಾರೆ, ಅಲ್ಲಿಂದನೇ ಬ್ಲೆಸ್ ಮಾಡಿ. ಹಾಗೆ ಸೋನಲ್ ಅವ್ರ ಜೊತೆ 3ನೇ ಇಂಟರ್ವ್ಯೂ ಇದ್ದು ಅವರು ಸಿಗ್ತಲೇ ಇರ್ತಾರೆ ಕೈಗೆ. ಅವರು ಬಿಸಿಯೆಸ್ಟ್ ಹೀರೋಯಿನ್. ಎಲ್ಲರ ಬಾಯಲ್ಲೂ ಸೇಮ್ ಡೈಲಾಗ್. ನಾನು ಇಷ್ಟು ಇಂಟರ್ವ್ಯೂ ಮಾಡಿದ್ವಿ ಇಲ್ಲಿ ಬೆಳಗ್ಗೆಯಿಂದ, ಎಲ್ಲರ ಬಾಯಲ್ಲೂ ಒಂದೇ ಡೈಲಾಗು, ಬಿಸಿ ಹೀರೋಯಿನ್. ನೆನ್ನೆ ಪ್ರೆಸ್ ಮೀಟ್ ಅಲ್ಲೂ ಸೇಮ್. ಇಲ್ಲ, ಒಳ್ಳೆ ಆರ್ಟ್ ಇರೋದ್ರಿಂದ ಬಿಸಿ ಆಗಿದ್ದಾರೆ. ಬಿಸಿ ಇರ್ಬೇಕು. ನೋಟ್ ಪ್ಲೀಸ್ ನೋಟ್, ನಾನು ಫ್ರೀ ಆಗಿದ್ದೀನಿ. ಇಲ್ಲಿ ಇದು ಏನಾಗ್ತಿದೆ, 4-5 ಸಿನಿಮಾ ಹಂಗೆ ನನ್ನ ಹತ್ರ ಬರ್ಲಿಲ್ಲ. ಅವ್ರವ್ರೆ ಮಾತಾಡಿ, ಇಲ್ಲ ಹೋಗಿದ್ದಾರೆ ಒಳ್ಳೆ ಸಿನಿಮಾಗಳು. ಸೊ ಪ್ಲೀಸ್ ಮನೇಲಿ ಇದ್ದೀನಿ, ಬನ್ನಿ ಡೇಟ್ ಮ್ಯಾನೇಜ್ ಮಾಡೋಣ. ಮನೇಲಿ ಇದ್ದೀನಿ. ಹೇಳಿ ನಟ್ವರ್ ಲಾಲ್ ಬಗ್ಗೆ. ನಟ್ವರ್ ಲಾಲ್ ಇಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು. ನಿಮಗೆ ಎಲ್ಲ ಜಾನರ್ಸ್ ಮಿಕ್ಸ್ ಆಗಿ ಮಾಡಿರುವಂಥ ಒಂದು ಸಿನಿಮಾ. ನಿಮಗೆ ಸಸ್ಪೆನ್ಸ್ ಇದೆ, ಥ್ರಿಲ್ ಇದೆ, ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಯು ಹ್ಯಾವ್ ಎವ್ರಿಥಿಂಗ್. ಇಟ್ಸ್ ಅ ಪ್ಯಾಕೇಜ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ನಂದಿನಿ ಅಂತ ಒಂದು ಕ್ಯಾರೆಕ್ಟರ್, ಸೋಷಿಯಲ್ ವರ್ಕರ್, ಮತ್ತೆ ನರ್ಸ್ ಕ್ಯಾರೆಕ್ಟರು ಇದರಲ್ಲೂ. ಸೊ ಥ್ರೂ ಔಟ್ ದ ಸಿನಿಮಾ ಹೀರೋಗೆ ಒಂದು ಸಪೋರ್ಟ್ ಆಗಿ ಇರ್ತೀನಿ. ಇಲ್ಲ, ಗೊತ್ತಾಗುತ್ತೆ, ಅದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಹೆಂಗಿರ್ತೀನಿ ಅಂತ. ಬಟ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಆಲ್ ಟುಗೆದರ್. ಡೈರೆಕ್ಟ್ ಏನೋ ಥಿಂಕ್ ಮಾಡ್ತಾ ಇದ್ದಾರೆ, ಏನೋ ಅವ್ರು ಫುಲ್ ಡೇ ಅದೇ ಪಾಪ ಏನ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಪ್ರಾಜೆಕ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮೇಡಮ್ ಜೊತೆ ಯಾವಾಗ ಮಾಡೋಣ ಅಂತ. ಅದೇ ನಾನು ಹೇಳ್ತೀನಿ ಸರ್, ಈ ಪ್ರಾಜೆಕ್ಟ್ ಮುಗಿಸಿ ಸರ್ ಫಸ್ಟ್ ನಾವು. ಬೇರೆ ಬರುತ್ತೆ ಖಂಡಿತ ನೋಡಿ. ಅದು ಸಿನಿಮಾ ನೋಡಿದಾಗ ಲಾಸ್ಟ್ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಇಂಪ್ರೆಸಿವ್ ಟ್ರೈಲರ್ ಕಾಣಿಸ್ತಾ ಇದೆ. ಈ ತರ ಒಂದು ಟೆಕ್ನಿಕಲ್ ಆಗಿ ಬಂದಿರೋ ಇತ್ತೀಚಿನ ದಿನಗಳಲ್ಲಿ ಮೇ ಬಿ ಇದೆ ಅಂತ ಅನಿಸ್ತಾ ಇದೆ ನಮ್ಮಂತ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು 300 ಸಿನಿಮಾಗಳು ಇಂಟರ್ವ್ಯೂ ಮಾಡಿದ್ದೀನಿ. ಅದ್ರೊಳಗೂ ಕೂಡ ಇದ್ರೊಳಗೆ ತುಂಬಾ ಒಂಥರ ಏನೋ ಇಂಪ್ರೆಸಿವ್ ಆಗಿದೆ ಟೆಕ್ನಿಕಲಿ, ಬೇರೆ ಭಾಷೆಗೆ ಕಂಪ್ಯಾರಿಸನ್ ಮಾಡಿದ್ರು. ಸೊ ಏನ್ ಹೇಳ್ತೀರಿ? ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ. ಟೆಕ್ನಿಷಿಯನ್ಸು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ವಿಲಿಯಂ ಡೇವಿಡ್ ಕ್ಯಾಮ್ರಾಮನ್ ಆಗಿರ್ಬೋದು, ಆಮೇಲೆ ಧರ್ಮ ವಿಶ್ವ, KM ಪ್ರಕಾಶ್ ಅವರು ಎಲ್ಲ ದೊಡ್ಡ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದ್ವಿ. ಅದೇ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಬಂದಿದೆ ಸಿನಿಮಾ. ಮತ್ತು ನಮ್ಮ ಡೈರೆಕ್ಟ್ರು ಅಷ್ಟೇ, ಅವರು ಪ್ರೊಫೆಷನಲ್ ಲಾಯರ್ ಆಗಿರೋದ್ರಿಂದ ಒಳ್ಳೆ ಅವ್ರಿಗೆ ಟರ್ಮ್ಸ್ ಇದು ಗೊತ್ತು, ಲೀಗಲ್ ಟರ್ಮ್ಸ್ ಗೊತ್ತು ಅವ್ರಿಗೆ. ಅಂದರೆ ನಂಬರ್ಸು, ಕೇಸಸ್ ಏನು ಸರ್ ಅದೆಲ್ಲ ಗೊತ್ತಿರೋದ್ರಿಂದ ನಮಗೆ ಇದೆಲ್ಲ ಈಸಿ ಆಯ್ತು. ಸೆಕ್ಷನ್ಗಳು ಮತ್ತೆ ಅವ್ರ ಲ್ಯಾಂಗ್ವೇಜ್ ಆಲ್ಸೋ ಇಸ್ ಔಟ್ ಆಫ್ ಅವರ್ ಹೆಡ್. ಅಂದ್ರೆ ಅವರು ಇವಾಗ ಡಾಕ್ಟರ್ಸ್ ಮಾತಾಡ್ತಾರೆ ಗೊತ್ತಾ, ಇಷ್ಟು ದೊಡ್ಡ ವರ್ಡ್ಸ್ ಯೂಸ್ ಮಾಡ್ತಾರೆ, ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಯಾವ ಟ್ಯಾಬ್ಲೆಟ್ ಅದು ನಮ್ಗೆ ಡೋಲಾ 650 ಆಮೇಲೆ 4-5 ಬಿಟ್ರೆ ನಾವು ಗೊತ್ತಿಲ್ಲ ನಮಗೆ ಹಂಗೆ. ಸೊ ಇವ್ರು ಹಂಗೆ
ನಮ್ 420 420 ಆಮೇಲೆ 301 ಇನ್ನೊಂದು 4-5 ಸೆಕ್ಷನ್ಗಳು ಗೊತ್ತು ಅಷ್ಟೇ 44 ಅಷ್ಟೇ ಗೊತ್ತಿರೋದು. We will not know more than that. So ಇವ್ರು ಏನ್ ಹೇಳ್ತಾರೆ ಅದ್ ಮಾಡ್ತಿದ್ವಿ ಅಷ್ಟೇ ನಾವು on screen. ಪ್ರೊಫೆಷನಲಿ ಲಾಯರ್ ಆಕ್ಚುಲಿ. ಹೌದೌದು. ಸೊ ಈಗ ಈ ಇದನ್ನು ಪ್ರೊಫೆಷನಲ್ ಆಗಿ ತಗೊಂಡಿದ್ದಾರೆ ಹೇಗೆ ಸರ್? ಹೆಂಗೆ ಎರಡು ಮೇಲೆ ಇದೆ, ಎರಡನ್ನೂ ಅಟ್ ಎ ಟೈಮ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ನಮ್ದು ಅಸೋಸಿಯೇಟ್ಸ್ ಇದೆ, ಸೊ ನಮ್ಮ ಕೊಲೀಗ್ಸ್ಗಳು ಮಾಡ್ಕೊಂಡು ಹೋಗ್ತಾರೆ. ನಾವೀಗ ಸಿನಿಮಾದಲ್ಲೇ ಫುಲ್ ಟೈಮಲ್ಲಿ ಇದ್ದೀವಿ. ಸೊ ನಮ್ಮ ನಟವರ್ಲಾಲ್ ಈ ತರ ಟ್ರೈಲರ್ ಕಟ್ಟು ಎಲ್ಲ ಬರೋದಕ್ಕೆ ಕಾರಣ ಅಂದ್ರೆ ಒಳ್ಳೆ ಟೆಕ್ನಿಷಿಯನ್ ಟೈಮ್ ಇದೆ, ಮತ್ತೆ ಒಳ್ಳೆ ಆರ್ಟಿಸ್ಟು ಇದ್ದಾರೆ, ಎಲ್ಲ ಸೇರ್ಕೊಂಡಾಗ ಸೊ ಒಳ್ಳೆ ಸಿನಿಮಾಗೆ ಮೂಡ್ ಬರೋಕ್ಕೆ ಕಾರಣ ಆಗುತ್ತೆ. ಸೊ ನಮ್ಮ ಹೀರೋ ತಗೊಳ್ಳೋಣ, ತನು ಶಿವಣ್ಣ ಈಸ್ ಎ ಗುಡ್ ಆಕ್ಷನ್ ಹೀರೋ ಆಗಿ ಈ ಸಿನಿಮಾದಿಂದ ಹೊರ ಬರ್ತಾ ಇದ್ದಾರೆ. ಮೇಡಮ್ ಬಗ್ಗೆ ಮಾತಾಡಂಗಿಲ್ಲ, ಸೋನಾಲ್ ಬಗ್ಗೆ ಬಿಸಿಯೆಸ್ಟ್, ಮತ್ತೆ ಒಳ್ಳೆ ಟ್ಯಾಲೆಂಟೆಡ್, ಇಲ್ಲ ನಿಜವಾಗ್ಲೂ ಒಳ್ಳೆ ಟ್ಯಾಲೆಂಟೆಡ್, ಒಳ್ಳೆ ಹಾರ್ಟ್ ಇರೋರು, ಭಯ ಆಯ್ತು, ಒಳ್ಳೆ ಹಾರ್ಟ್ ಇರೋಂಥ ಹೀರೋಯಿನ್. ಪಾಪ ಒಂದು ದಿನ ಟಿಲ್ ಟುಡೇ ನಮ್ಗೆ ಡೇಟ್ಸ್ ಅವಾಗ ಇವಾಗ ಮಾಡಿದ್ದಾರೆ, ಸಿಟ್ಟಲ್ ಅಂತ ಕಿತ್ ಮಾಡಿಲ್ಲ. ಮೇಲ್ಗಡೆ ಏನಂತ ಹೇಳ್ತಾ ಇದ್ರು ಗೊತ್ತಾ, ಇನ್ನೊಬ್ರು ಇಂಟರ್ವ್ಯೂ ಟಾರ್ಚರ್ ಇವರು ಅಂತ ಹೇಳ್ತಾ ಇದ್ರು. ತುಂಬಾ ಪಾಪ ನಮ್ಗೆ ಯಾವ್ದು ಟಾರ್ಚರ್ ಕೊಟ್ಟಿಲ್ಲ, ಇವ್ರು ಬೇರೆಯವ್ರಿಗೆಲ್ಲ ಟಾರ್ಚರ್ ಕೊಟ್ಟಿದಾರಂತೆ. ಅದ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾವು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನೋಟೋರಿಯಸ್ ಹೀರೋಯಿನ್ ಅಂತ ಇದೆ, ನೋಟೋರಿಯಸ್ ತರ. ನಟೋರಿಯಸ್ ಅಲ್ಲ, ಫುಲ್ ವೈಲೆಂಟ್ ಅಂತ. ಓಕೆ, ಅಯ್ಯೋ ಮೇಲ್ಗಡೆ ಹೇಳ್ತಾ ಇದ್ರು, ಕೇಳ್ಬೇಕಾಗಿತ್ತು. ಬ್ರೋ ಅಂತ ಹೇಳ್ಬಿಟ್ಟಿದಾರ. ನಾನು ಐ ಥಿಂಕ್ ಗರಡಿಯಲ್ಲೇ ಅಯ್ಯೋ ತಲೆ ತಿಂತಾಳೆ ಸೆಟಲ್ ತಾನೆ ಯೋಗರಾಜ್ ಭಟ್ರು ಇವ್ರು ಅವರೆಲ್ಲ ಸರಿ ಇದು ಇವೇ ಫಸ್ಟ್ ಟೈಮ್ ನನ್ನ ಬಗ್ಗೆ ಇಲ್ಲ. ಆಕ್ಚುಲಿ ನಾವು ಯಾವಾಗ್ಲೂ ಟೆನ್ಷನ್ ನಾವು ಸ್ಪಾಟ್ ಅಲ್ಲೂ ಕರೆಕ್ಷನ್ ಮಾಡ್ತಿರ್ತೀವಿ. ಸೊ ನಮ್ಗೆ ಆ ತರ ಬಿಟ್ಕಾಯಿನ್ ಬಗ್ಗೆ ಏನಾದ್ರು ಮಾಡಿದ್ದೀರಾ? ಬಿಟ್ಕಾಯಿನ್ ಬಗ್ಗೆ ಒಂದು ತೋರಿಸಿದಿರಾ? ಸೊ ನಾವು ಬಿಟ್ಕಾಯಿನ್ ಜೊತೆಗೆ PSI ಸ್ಕ್ಯಾಮು, KPS ಇದು ಸ್ಕ್ಯಾಮು, ಇವೆಲ್ಲ ಪಾರ್ಟ್ 2 ಕಂಟಿನ್ಯೂಷನ್ ಲಿಂಕ್ ಕೊಟ್ಟಿದ್ದೇನೆ. ಓಕೆ, ಪಾರ್ಟ್ 2ಗೆ ಜಸ್ಟ್ ಒಂದು ಸೀಕ್ವೆನ್ಸ್ ಬರುತ್ತೆ. ಸೊ ಅದು ಪಾರ್ಟ್ 2 ನಲ್ಲಿ ನಿಮ್ಗೆ ಕ್ಯಾರಿ ಆಗುತ್ತಾ ಹೋಗುತ್ತೆ. ಇತ್ತೀಚೆಗೆ ಬಿಟ್ಕಾಯಿನ್ ಒಂದು ಇದು ಬ್ಯಾಂಗ್ಳೂರ್ ಶ್ರೀಕಿ ಅವ್ರದ್ದು, ಅದ್ರದ್ದು ಇದಕ್ಕೆ ಏನಾದ್ರು ಲಿಂಕ್ ಇರ್ಬೋದಾ? ಖಂಡಿತ ನೀವು ನೋಡಿ ಸಿನಿಮಾ ಯಾವ್ದು ಲಿಂಕ್ ಗಳು ಮಾತ್ರ ಕೇಳ್ಬೇಡಿ. ಏನ್ ಸರ್? ಹೌದು, ಯಾವ್ದು ಲಿಂಕ್ ಕೇಳ್ಬೇಡಿ. ನಾವ್ ಏನು ಹೇಳಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡ್ಬೇಕು. ಎಲ್ಲ ನಾವ್ ಇಲ್ಲೇ ಹೇಳ್ಬಿಟ್ರೆ ಸೊ ನಾವ್ ಎಫರ್ಟ್ ಆಗಿ ಸಿನಿಮಾ ಮಾಡಿದ್ವಿ ಸರ್. ಇದೆ, ಖಂಡಿತವಾಗ್ಲೂ ನೋಡಿ ಸರ್. ಓಕೆ, ನಿಮ್ ಲುಕ್ಸ್ ಬಗ್ಗೆ ಹೇಳಿ. ಒಂದಷ್ಟು ಅವತಾರಗಳು ಚೇಂಜಸ್ ಮಾಡಿಸಿದ್ದಾರೆ ಡೈರೆಕ್ಟರ್. 8 ಗೆಟಪ್ ಇದೆ ಮೇಜರ್ ಆಗಿ. 8 ಗೆಟಪ್ಗೂ ವರ್ಕ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ವಿ. ಒಳ್ಳೆ ಮೇಕಪ್ ಆರ್ಟಿಸ್ಟ್ ಸಿಕ್ಕಿದ್ರು ನಮಗೆ, ರಾಘವೇಂದ್ರ ಅವರು. ಅವ್ರ ಕೆಳಗಡೆ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಇದ್ರು, ಚೆನ್ನಾಗಿ ಒಳ್ಳೆ ಮೇಕಪ್ ಮಾಡಿದ್ದಾರೆ. ಆಮೇಲೆ ಏನು ಪ್ರಿಪೇರ್ ಆಗಿದ್ವಿ ಸರ್? ಬಾಡಿ ಸೈಜಸ್, ಚೇಂಜಸ್. ಬಾಡಿ ಇವಾಗ ಎಷ್ಟು ಸಣ್ಣ ಇದೆ ನೋಡಿ. ಇದು ಲಾಸ್ಟ್ ಒಂದು ಗೆಟಪ್ಗೆ ಆಗಿರೋದು. ಇದು ಲಾಸ್ಟ್ ಗೆಟಪ್ಗೆ ಅವನ್ನ ದಪ್ಪನೇ ಹಾಕಾಗ್ತಿಲ್ಲ. ಫಸ್ಟ್ ಗೆಟಪ್ಗೆ ನಾವು ಫುಲ್ ದಪ್ಪ ಇದ್ದೀನಿ. ಆಲ್ಮೋಸ್ಟ್ 95, 98, 100 ರೀಚ್ ಆಗಿಬಿಟ್ಟಿದೆ. ಆಮೇಲೆ ಮತ್ತೆ ಕಟ್ ಡೌನ್ ಮಾಡಿ ಮತ್ತೆ ಫುಲ್ ಸಣ್ಣ ಆಗಬೇಕಾಗಿತ್ತು. ಒಂದು ಹೇಳ್ಬಿಡ ಅದು ಕ್ಲೀನರ್ ಕ್ಯಾರೆಕ್ಟರ್ಗೆ ಫುಲ್ ಸಣ್ಣ ಆಗಬೇಕಾಗಿತ್ತು. ಅದೇ ಫುಲ್ ಸಣ್ಣ ಆಗಿ ಮಾಡಿರೋದು. ಆಲ್ಮೋಸ್ಟ್ ಒಂದು 3 years ಆಫ್ ಶೂಟ್ ಸರ್ ಇದು. ಹೌದು, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಬೇಕು. ಬಾಡಿ ಟ್ರಾನ್ಸ್ಫಾರ್ಮೇಷನ್ 24 ನಿಮಿಷ CG ಇದೆ, ಕರೆಕ್ಷನ್ಸ್ ಅದು. ಮತ್ತೆ ನಾವು ಸರ್ ಇವಾಗ ನಾವು ಎಷ್ಟೇ ಕರೆಕ್ಷನ್ ಮಾಡಿ ಒಂದು 6 ತಿಂಗಳು ಲೇಟ್ ಆಗ್ಬೋದು ಸಿನಿಮಾ. ನಾವು ಅರ್ಧಂಬರ್ಧ ಮಾಡಿಬಿಟ್ಟು ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಜನಗಳು ಮುಂದೆ ಅವ್ರು ಬೈತಾರೆ. ಅವ್ರು 200 ರೂಪಾಯಿ 150 ರೂಪಾಯಿ ವೇಸ್ಟ್ ಆಗಬಾರ್ದು, ಅವ್ರ ಕೈಲಿ ಬೈಸ್ಕೊಬಾರ್ದು. ಚೆನ್ನಾಗಿದೆ ಈ ಸಿನಿಮಾ ಅಂತೇಳಿ ಅವ್ರ ಮನೆಯವ್ರಿಗೆಲ್ಲ ಹೋಗಿ ಹೇಳ್ಬೇಕು, ಬೇರೆಯವರೆಲ್ಲ ಬೇರೆ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕು. ಅವರು ಎಲ್ಲ ಬಂದು ನಮ್ಮ ಸಿನಿಮಾ ನೋಡಬೇಕು. ಕನ್ನಡ ಇಂಡಸ್ಟ್ರಿ, ಕನ್ನಡ ಹೊಸಬ್ರು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಅವಾಗಲೇ ನಮಗೂ ಲೈಫು. ಸಿನಿಮಾ ಮಾಡೋದು ಸೀನಿಯರ್ ಅಂತ ಇರೋದು ಮೇಡಮ್ ಅದೇ ಅವರು. ನಾನು ಅದೇ ಕೇಳಕ್ ಬಂದೆ. ಸೀನಿಯರ್ 3 ವರ್ಷ ಸಿನಿಮಾ ಮಾಡೋದು ಅಷ್ಟೊತ್ತಿಗೆ ಅವ್ರು 30 ಸಿನಿಮಾ ಮಾಡಿದ್ದಾರೆ. ಹೌದು, ಹಾಗೆ 25ನೇ ಸಿನಿಮಾ. ಎಷ್ಟನೇ ಸಿನಿಮಾ ಮೇಡಮ್? 25ನೇ ಸಿನಿಮಾ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಂಬರ್ಸ್ ಹೇಳ್ಬೋದಲ್ಲ. 25ನೇ ಸಿನಿಮಾ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಲಾಂಚ್ ಆಗ್ತಾ ಇದೆ. ನಾನು ಕೌಂಟ್ ಹ್ಯಾವ್ ನಾಟ್ ಕೆಪ್ಟ್ ಕೌಂಟ್ ಆಫ್. ಸೀರಿಯಸ್ಲಿ? ಇಲ್ಲ, ನಿಜವಾಗ್ಲೂ ಐ ಡೋಂಟ್ ಹ್ಯಾವ್ ಅ ಕೌಂಟ್ ಆಫ್. ನಾನು ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಎಷ್ಟಾಗಿದೆ? ಅಲ್ಲ 25ನೇ ಸಿನಿಮಾ ಹೇಳ್ತಾರೆ ಸರ್, ನಮ್ಮನ್ನೆಲ್ಲ ಲೆಕ್ಕ ಹಾಕ್ತಿರೋದು. ಅಂದ್ರೆ ಇದು ಸಿಲ್ವರ್ ಜೂಬ್ಲಿ ಸಿನಿಮಾ ಇದು ನೋಡಿ ಹೆಂಗೆಲ್ಲ ಪ್ರಮೋಷನ್. ನೆಕ್ಸ್ಟ್ ಸಿನಿಮಾ ಇದು 24. ನಾವು ಒಂದು ಅಗ್ರಿಮೆಂಟ್ ಹಾಕಿರೋದು ಎಲ್ಲ ನೆಕ್ಸ್ಟ್ 25 ಸಿನಿಮಾ ಲೋಡಿಂಗ್ ಹಾಕ್ಬಿಡ್ತೀವಿ. ಸಿಲ್ವರ್ ನಮ್ಮ ಕಡೆಯಿಂದ ಪೇಪರ್ ಫಾಸ್ಟೆಸ್ಟ್ ನಂಬರ್ ಆಗಿರುವಂತಿರೋ ಹೀರೋಯಿನ್ ಅವ್ರು ಮೇಡಮ್. ನೋಡಿ ಈ ಒಂದು ಸಕ್ಸಸ್ಗೆ ಏನು ಗುಟ್ಟು ಇದು ಸಕ್ಸಸ್ ಇಲ್ಲ ಸರ್. ಇವ್ರು ನಿಜವಾಗ್ಲೂ ಇವ್ರು ಒಳ್ಳೆ ಇದ್ರಲ್ಲಿ ಹೇಳ್ತಿದ್ದಾರೆ, ಸರ್ಕಾಸಮ್ ಆಗಿ ಹೇಳ್ತಿದ್ದಾರೆ, ಬೈತಿದ್ದಾರೆ ಅಂತ ಗೊತ್ತಿಲ್ಲ. ಹಾರ್ಟ್ಫುಲ್ ಹೇಳ್ತಾ ಇದೀವಪ್ಪ ನಾವು. ಐ ಥಿಂಕ್ ಆಫ್ ಕೋರ್ಸ್ ವೆನ್ ಡೈರೆಕ್ಟರ್ಸ್ ಲೈಕ್ ಲವ ಸರ್ ಅವರೆಲ್ಲ ಓಕೆ ಇವಳು ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಅನ್ನೋ ಅವರಿಂದ ತಾನೇ ನನಗೆ ಸಿಗೋದು. ಸೊ ಐ ಆಮ್ ಗ್ಲಾಡ್ ದಟ್
ಜನರಿಗೆ ತುಂಬ ಡೈರೆಕ್ಟರ್ಸ್ಗೆ ಇಲ್ಲ ಒಬ್ಬೊಬ್ರು ಆ್ಯಕ್ಚುಲಿ ನನಗೆ ಬಂದಾಗ ಮೇಡಮ್ ನಿಮಗೋಸ್ಕರನೇ ಬರ್ತಿದ್ದೀವಿ ಅಂತ ಬಂದಿರ್ತಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಬಿಟ್ಟು ಮಾಡ್ತಾರೆ ಅಂದಮೇಲೆ ಐ ವಿಲ್ ನಾಟ್ ಸೇ ಅ ನೋ ಟು ಆ್ಯಂಡ್ ಇಫ್ ದ ಕ್ಯಾರೆಕ್ಟರ್ಸ್ ಮಾಡ್ತೀವಿ. ಸರ್ ಇರೋದೇ ಶಾರ್ಟ್ ಲೈಫು, ಅದರಲ್ಲಿ ಎಷ್ಟಾಗುತ್ತೆ ವರ್ಕ್ ಮಾಡೋಣ, ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಲ್ವಾ ಮಾಡಿ ಖಂಡಿತ. ಈ ತರ ಯಾರು ಹೇಳಿದ್ರೆ ಖುಷಿ ಆಗುತ್ತಲ್ಲ ಸರ್ ಡೈರೆಕ್ಟ್? ಡೆಫಿನೆಟ್ಲಿ ಸರ್. ನಟ್ವರ್ಲಾಲ್ ಆಕ್ಚುಲಿ ಬೇರೆ ಬೇರೆ ಈಗ ಒಂದು ಪಾತ್ರ ತೋರಿಸ್ತೀರಾ, ಇವ್ ನಿಮ್ಗೆ ಗೊತ್ತಾ ಅನ್ನೋ ಥರ ಟ್ರೈಲರ್ ತೋರಿಸಿರೋವಂಥದ್ದು. ಇಟ್ಸ್ ಇನ್ ರಿಯಲಿಸ್ಟಿಕ್ ಕತೆ ಆರ್ ಸಮಥಿಂಗ್ ವಾಟ್? ಇದು ಮಿಸ್ಟರ್ ನಟ್ವರ್ಲಾಲ್ ಬಂದು ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್, ನಾಟ್ ಎ ಟ್ರೂ ಸ್ಟೋರಿ. ಸೊ ನಮ್ಮ ಸೊಸೈಟಿಯಲ್ಲಿ ನಡೆಯೋಂಥ ನೈಜ ಘಟನೆಗಳನ್ನ ಇಟ್ಕೊಂಡು ಮಾಡೋಂಥ ಸಿನಿಮಾ ಇದು. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಬಸವೇಶ್ವರ ನಗರದಲ್ಲಿ ಒಂದು ಫರ್ಟಿಲಿಟಿ ಆಸ್ಪತ್ರೆ ಇರುತ್ತೆ. ಸೊ ಅದರಲ್ಲಿ ಬಂಜೆತನ ಭಾಗ್ಯ ಅಂದರೆ ಸೊ ಸೆಲೆಬ್ರಿಟೀಸ್ಗಳಿಗೆಲ್ಲ ಮಕ್ಕಳು ಕೊಡೋ ಭಾಗ್ಯ ಮಾಡಿದ್ರು. ಸೊ ಆ ಒಂದು ಲೈನ್ ಇಟ್ಕೊಂಡು ನಾವು ಈ ಸಿನಿಮಾದಲ್ಲಿ ಕಥೆಯನ್ನ ಹೆಣ್ದಿದ್ದೇವೆ. ಸೊ ಅವನು ಡಾಕ್ಟ್ರೇ ಅಲ್ಲ, MBBS ಡಾಕ್ಟರ್ ಅಲ್ಲ, ಈಸ್ PhD ಡಾಕ್ಟ್ರು. ಕತೆ ಹೇಳ್ತಾ ಇದ್ದೀರಾ ನೀವು? ಹೇಳ್ಬೇಡಿ. ನಿಮ್ಗೆ ಏನ್ ಇಷ್ಟ ಆಯ್ತು ಬಂಜೆತನದ ಏನ್ ಹೇಳಿದ್ರಲ್ಲ ಅದೆಲ್ಲ ಕೇಳ್ಬೇಡಿ, ನಾನು ಏನು ಹೇಳಲ್ಲ ಅದ್ರ ಬಗ್ಗೆ. ಇವಾಗ ಸ್ಟೋರಿ ಹೇಳ್ಬಿಡ್ತೀರ ಅಂತ ಭಯ ಇಲ್ಲ? ಸ್ಟೋರಿ ಇಲ್ಲ, ಅದು ಕಂಟೆಂಟ್ ಇದೆ. ಸೊ ಅಲ್ಲ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕ್ಯಾಮ್ ಇತ್ತದು. ಇನ್ಫರ್ಟಿಲಿಟಿ ಅನ್ನೋದು ಅದ್ರ ಬಗ್ಗೆ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ನಿಮಗೆ ಅವ್ರು ಹೇಳಿದ್ರಲ್ಲಿ ಯಾವ ಕಥೆಗಳು ಇಷ್ಟ ಆಗಿ ಈ ಸಿನಿಮಾ ಪ್ರೊಡ್ಯೂಸ್ ನಾನೇ ಮಾಡಬೇಕು ಅಂತ ಅನ್ಸುತ್ತೆ ಸರ್? ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟನ್ನೇ ಫ್ರೆಶು. ಎಷ್ಟು ಫ್ರೆಶ್ ಅಂತ ಹೇಳಿದ್ರೆ ಪ್ರತಿ ಒಂದೊಂದು ನೀವು ಸೀನ್ ಬೈ ಸೀನು ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಸಿನಿಮಾದಲ್ಲಿ ಎಲ್ಲನೂ ಒಂದು ಒಳ್ಳೆ ಫ್ರೆಶ್ ಸೀನ್ ಬರುತ್ತೆ, ಮತ್ತು ನಿಮ್ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಸೀನಲ್ಲೂ. ಈ ಸೀನ್ ಆದಮೇಲೇನು, ಈ ಸೀನ್ ಮೇಲೆ ಆದಮೇಲೇನು, ಮತ್ತು ಇಂಟರ್ವಲ್ ಬ್ಯಾಂಕ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದರಲ್ಲೂ ನಿಮಗೆ ಆ ಎನರ್ಜಿ ನಿಮಗೆ ಸಿಗುತ್ತೆ. ಆ ಸಿನಿಮಾ ನೋಡ್ತಿರ್ಬೇಕು, ಎನರ್ಜಿ ಸಿಗುತ್ತೆ. ಏನಾಗುತ್ತೆ. ಎಸ್ ಮೇಡಮ್, ನಿಮಗೆ ಈ ಕಥೆಲಿ ಏನು ಜನಕ್ಕೆ ರೀಚ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿರೋ ಸಿನಿಮಾ? ನಾನು ಇರೋದೇ ಲವ್ ಸ್ಟೋರಿಯಲ್ಲಿ, ಸೊ ನಾನು ಲವ್ ಸ್ಟೋರಿ ಅಂತ ಹೇಳ್ತೀನಿ. ಬಿಟ್ಟರೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಐ ಟೆಲ್ ಯು, ನನಗೆ ಇವಾಗ ನೀವು ಕೇಳ್ತಿದ್ರು ನನಗೆ ಈ ಸಿನಿಮಾ ಫುಲ್ ಕತೆ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ. ಆಕ್ಚುಲಿ ನಾವು ಆ ಕ್ಯಾರೆಕ್ಟರ್ಗೆ ಏನೇನು ಬೇಕೋ ಅಷ್ಟೇನೆ ಹೇಳಿರೋದು. ಎಲ್ಲರಿಗೂ ಅಷ್ಟೇನೆ. ಆಕ್ಚುಲಿ ಇಲ್ಲಿ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಕೆಲವು ಡೈಲಾಗ್ ಕೊಡ್ತು ಅಂದ್ರೆ ಅವ್ರಿಂದ 3-4 ಸಲ 5 ಸಲ ಒಡಿಸೆ ಮಾನಿಟ್ರು ಮಾಡ್ಕೊಡೋರು, ರಿಹರ್ಸಲ್ ಮಾಡ್ಕೊಂಡು ಹೇಳೋರು. ನಾವೆಲ್ಲ ಇದೆಲ್ಲ ನೋಡ್ತಿದ್ದೆ, ಹೊಸ ವರ್ಡು ಇದೆಲ್ಲ ಬೇಡಪ್ಪ, ಚೇಂಜ್ ಮಾಡು. ನಾವೆಲ್ಲ ಸರ್ ದಯವಿಟ್ಟು ಪ್ಲೀಸ್ ಇದು ಮಾಡಿ ಅಂತಿದ್ದಾವೆ. ಅವ್ರು ಅವ್ರ ಹೆಸರು ಹೇಳೋದು ಬೇಡ, ದೊಡ್ಡ ಸೀನಿಯರ್ ಆಕ್ಟರ್ ಅವ್ರನ್ನೇ ಹೇಳೋದಕ್ಕೆ ನೋಡಮ್ಮ ಚೇಂಜ್ ಮಾಡಮ್ಮ ಅಂತಿದ್ರು. ಅವ್ರಿಗೂ ಶೂಟ್ ಮಾಡ್ಬೇಕಾದ್ರೆ ಅವ್ರ ಕನ್ಫ್ಯೂಷನ್, ಅವ್ರೊಂದು ಏನ್ ಮಾಡ್ತಾ ಇದ್ದಾರೆ ಇವರು, ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ಅಲ್ಲಿ ಗೊತ್ತಿದ್ದು 4 ಜನಕ್ಕೆ. ಸಿನಿಮಾ ಫುಲ್ಲು ನಾವು ಶೂಟ್ ಮಾಡಿ ನೋಡೋ ತನಕ 4 ಜನಕ್ಕೆ ಗೊತ್ತಿದ್ದು. ಹೀರೋಗೆ, DOPಗೆ, ನನಗೆ, ನನ್ನ ಅಸೋಸಿಯೇಟ್ಗೆ, 4 ಜನಕ್ಕೆ ಗೊತ್ತಿದ್ದು. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳೇನೆ ಅಲ್ಲೇನೋ ಬರ್ದು ಆಫೀಸಲ್ಲಿ ಇಲ್ಲೇನೋ ಬಂದು ತೆಗಿತಾ ಇದ್ದಾರೆ, ಅವರೇ ಹುಳ ಬಿಡ್ಕೊಡೋರು. ಇನ್ನೊಬ್ಬ ಇದ್ದ ಸೆಕೆಂಡ್ ಅಸಿಸ್ಟೆಂಟ್, ಫಸ್ಟ್ ಅಸಿಸ್ಟೆಂಟ್ಗೂ ಗೊತ್ತಿತ್ತು. ಸೊ ಆಮೇಲೆ ಎಲ್ಲ ಪೂರ್ಣವಾಗಿ ಗೊತ್ತಿದ್ದು ನಮ್ಮ ಎಡಿಟ್ರು ಅಸಿಸ್ಟೆಂಟ್ ಶಿವ ಅಂತ ಇದ್ದಾನೆ, ಅವನೊಬ್ಬಂಗೆ ಗೊತ್ತಿತ್ತು. ಓಕೆ. ಸೊ ಈ ಥರ ನಟ್ವರ್ಲಾಲ್ ಸ್ಟಾರ್ಟ್ ಆಗಿದೆ. ಸೊ ಫೈನಲಿ ರಿಲೀಸ್ ಆಗ್ತಿದೆ ಈಗ February 23rd. ಯಾವೊಂದು ಪ್ರಮೋಷನ್ಸ್ ಎಲ್ಲ ಯಾವೆಲ್ಲ ಪ್ಲಾನ್ ಮಾಡ್ಕೊಂಡು ಯಾವ ಥರ? ಏನು ಪ್ಲಾನ್ ಮಾಡಿಲ್ಲ ಸರ್. ಫ್ಲೋ ಹೆಂಗ್ ಬಂದು ನೀವು ಇವಾಗ ಬಂದ್ಬಿಟ್ಟು ಇಂಟರ್ವ್ಯೂ ತಗೋತಾ ಇದ್ದೀರಾ, ಹಂಗೆ ಹೋಗ್ತಾ ಇರುತ್ತೆ ಫ್ಲೋ ಅಲ್ಲಿ. ನಾವು ನಮ್ಮ ಪ್ರಯತ್ನ ಮಾಡಿದೀವಿ ಸರ್. ಒಳ್ಳೆ ಟ್ರೈಲರ್ ಬಿಟ್ಟಿದ್ದೀವಿ, ಏನೇನು ಮಾಡಬೇಕು ಎಲ್ಲ ಒಳ್ಳೆ ಕಂಟೆಂಟ್ ಬಿಟ್ಟಿದ್ದೀವಿ, ಸಾಂಗು ಒಳ್ಳೆ ಕಂಟೆಂಟ್ ಬಿಟ್ಟಿದ್ದೀವಿ ಅನ್ಕೋತೀನಿ. ಹೌದು, ಅದ್ಭುತ. ಆಮೇಲೆ ಸಾಂಗ್ ಬಗ್ಗೆನೂ ಕೇಳಬೇಕು ಮೇಡಮ್, ನೀವು ಅದನ್ನ ಅದ್ರ ಬಗ್ಗೆ ಹೇಳ್ಬೇಕು, ನಿಮ್ಮ ರಿಯಾಕ್ಷನ್. ಐ ಪರ್ಸ್ನಲಿ ಲೈಕ್ ದ ಸಾಂಗ್ಸ್. ನಟ್ವರ್ಲಾಲ್ದು ನನ್ನ ಪರ್ಸ್ನಲ್ ಪ್ಲೇ ಲಿಸ್ಟಲ್ಲಿ ಇರೋ ಸಾಂಗ್ಸ್ 2 ಸಾಂಗ್ಸ್, ಒಂಥರ ಆಯ್ತದೆ ಆ್ಯಂಡ್ ಅಚ್ಚುಚ್ಚು. 2 ಸಾಂಗ್ಸೂ ನನ್ನ ಪರ್ಸ್ನಲ್ ಪ್ಲೇ ಲಿಸ್ಟಲ್ಲಿ ಇರೋದು. ನಂದಂತಲ್ಲ, ನನ್ನ ಸ್ಟಾಫ್ ಅವ್ರದ್ದು. ನಾವು ಕಾರಲ್ಲಿ ಇವಾಗ ಜನರಲಿ ಶೂಟಿಂಗ್ ಬೆಳಿಗ್ಗೆ ಹೋದಾಗ ನಾನು ಒಬ್ಬಳೇ ಅಲ್ಲ, ನಾನು ನನ್ನ ಮೇಕಪ್ ಆರ್ಟಿಸ್ಟ್, ನನ್ನ ಅಸಿಸ್ಟೆಂಟ್, ನನ್ನ ಡ್ರೈವರು, ನನ್ನ ಹೇರ್ ಸ್ಟೈಲಿಸ್ಟ್, ನಾವು ಒಟ್ಟಿಗೆ ಹೋಗಿರ್ತೀವಲ್ಲ, ನಾನು ಪ್ಲೇ ಮಾಡಲ್ಲ. ಆದರೆ ಒಂದಿನ ಮೇಡಮ್ ಅದು ಸಾಂಗ್ ಹಾಕಿ ಮೇಡಮ್, ಮಿಸ್ಟರ್ ನಟ್ವರ್ಲಾಲ್ ಸಾಂಗ್ ಹಾಕಿ ಮೇಡಮ್ ಅಂತಾರೆ. ಸೊ ಜನರಿಗೆ ಒಂದು ಸರ್ತಿ ಆ ಸಾಂಗ್ ಕೇಳಿದ್ರೆ ಮತ್ತೆ ಲೂಪಲ್ಲಿ ಕೇಳೋಣ ಅಂತ ಒಂದು ಫೀಲಿಂಗ್ ಬರುತ್ತೆ. ಪರ್ಸ್ನಲಿ ಐ ಲವ್ ಬೋತ್ ದ ಸಾಂಗ್ಸ್. ನನಗೆ ಇದೇ ಸಾಂಗ್ ಅಂತ ಒಂಥರ ಆಯ್ತದೆ ಇಸ್ ಆ್ಯಕ್ಚುಲಿ a little more favorite, but otherwise 2 songs ಅವರಿಗೆ ಅಚ್ಚುಚ್ಚು ಸಾಂಗ್ ಆಡಬಹುದಲ್ಲ. ಆಗಿದ್ರೆ ಸಾಂಗ್ ಆಡಬಹುದಾ ಲಿರಿಕ್ಸ್ ಅಲ್ಲಿ?
ಅದೇನು ಒಂದು ನಿಮಿಷ ಲಿರಿಕ್ಸ್ ಇಬ್ರು ಸೇರಿ ಹೇಳ್ತಾರೆ ಈಗ. ಮತ್ತೆ ನೀವು ಲಿರಿಕ್ಸ್ ಇದೆ ಸರ್ ಡೈರೆಕ್ಟ್ ಕೊಡ್ತಾರೆ. ಲಿರಿಕ್ಸ್ ಇಲ್ಲ, ಯೂಟ್ಯೂಬಲ್ಲಿದೆ, ಯೂಟ್ಯೂಬಲ್ಲಿ ತೆಗಿಬೇಕು. ಅಲ್ಲ ಈ ಹುಡುಗಿ ನಟ್ಬಿಟ್ರೆ ಒಂಥರ ಆಯ್ತದೆ. ನನಗೆ ನಿಜವೂ ಕಂಟಿನ್ಯೂ ಮಾಡಿ ನಾಚ್ಕೊತ ಇಲ್ಲ, ಹೇಳ್ಬಿಟ್ರೆ ಅಷ್ಟೇ. ನಂಗೆ ಏನು ಒಂದ್ ನಿಮಿಷ ನೆನಪಿಲ್ಲ. ಒಂದೊಂದು ಲೈನ್ ಒಬ್ಬೊಬ್ರು Okay. ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಹುಡುಗಿ ನಟ್ಬಿಟ್ರೆ ಒಂಥರ ಓಕೆ ಅಷ್ಟೇ. ಅಷ್ಟೇ ಅಷ್ಟೇ ಸರ್. ನೀವು ಇವ್ರು ಅವರು ಇವ್ರ ಹೆಸರು ನಾನು ನೋಡ್ತಾ ಇರೋದು, ನಾನು ಆಡಿಯನ್ ಇಲ್ಲಿ ಇವಾಗ. ಒಂಥರ ಆಯ್ತದೆ. ನೀವಿದ್ದೀರಾ ಸರ್? ಒಂಥರ ಆಯ್ತದೆ, ಒಂಥರ ಆಯ್ತದೆ, ಅಷ್ಟೇ. ಒಂಥರ ಆಯ್ತದೆ, ಒಂಥರ ಆಯ್ತದೆ. ವಿಜಯ್ ಪ್ರಕಾಶ್ ಸರ್ ಆಡಿದ್ರೆ ಮಜಾ, ಮಜಾ. ನಾವು ಆಡಿದ್ರೆ ಅದು ನನ್ನ ಕೆಟ್ಟ ಧ್ವನಿಗಳು ಆಡಿದ್ರೆ ಸುಮ್ಮನೆ ಚೇಂಜ್ ಮಾಡ್ಬಿಡ್ತಾರೆ ಹುಷಾರು ಶಾಲಲ್ಲಿ. ಎಸ್ ಫೈನಲಿ ನಟ್ವರ್ಲಾಲ್ ರಿಲೀಸ್ ಆಗ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಚೆನ್ನಾಗಿ? February 23rd ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಕನ್ನಡ ಸಿನಿಮಾ, ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಸಿನಿಮಾ. ತುಂಬ ಕಷ್ಟಪಟ್ಟಿದ್ದೀವಿ. ದರ್ ಇಸ್ ಅ ಲಾಟ್ ಆಫ್ ಬ್ಲಡ್ ಆ್ಯಂಡ್ ಸ್ವೆಟ್ ಇನ್ ದ ಫಿಲ್ಮ್. ಸೊ ಪ್ಲೀಸ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ Feb 23rd ಸಿನಿಮಾ ನೋಡಿ. ನಿಮಗೆ ಕನ್ವಿನ್ಸ್ ಮಾಡೋಕ್ಕೆ ಒಂದು ಒಳ್ಳೆ ಟ್ರೇಲರ್ ಕಟ್ ಮಾಡಿದ್ದಾರೆ. ಟ್ರೇಲರ್ ನೋಡಿ 100% ನಿಮ್ಗೆ ಇಷ್ಟ ಆಗುತ್ತೆ. ಅಯ್ಯೋ ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನಿಸುತ್ತೆ. ಸೊ ವಾಟ್ಸ್ ದ ಟ್ರೇಲರ್, ಗೋ ವಾಚ್ ದ ಫಿಲ್ಮ್. ಥ್ಯಾಂಕ್ ಯು. ನೀವು ಬಂದ ತಕ್ಷಣ ಫಸ್ಟ್ ಕ್ವಶನ್ ನನಗೆ ಏನು ಕೇಳಿದ್ದು, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ ಸಿನಿಮಾ. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ಮಾಡಿದ್ದೀವಿ. ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಷನ್ ಕೊಡೋ ಥರ ಇದೆ ಅಂತ ಹೇಳಿದ್ವಿ. ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಷನ್ ಕೊಡೋ ಥರ ಸಿನಿಮಾ ಮಾಡಿದ್ದೀವಿ. ಕನ್ನಡ ಸಿನಿಮಾ ನೀವು ಉಳಿಸಿದ್ರೆ ಬೆಳೆಸಿದ್ರೆ ಇನ್ನು ಮುಂದೆ ಸಿನಿಮಾ ಮಾಡ್ತೀವಿ. ಒಳ್ಳೊಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋವಂಥದ್ದು, ಒಳ್ಳೊಳ್ಳೆ ಸಬ್ಜೆಕ್ಟ್ ಇರೋವಂಥ ಸಿನಿಮಾಗಳು ಮಾಡ್ತೀವಿ. ಉಳಿಸೋದು ಬಿಡೋದು ಜವಾಬ್ದಾರಿ ನಿಮ್ಮದು. ನಾವೇನಪ್ಪ ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡ್ಬೋದು, ನಿಮ್ಮ ಕೈ ಮುಗಿದು ಕೇಳ್ಕೊಬೋದು ಅಷ್ಟೇ, ಬನ್ನಿ ಸಿನಿಮಾ ನೋಡಿ ಅಂತ. ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ 100% ನನ್ನ ಗ್ಯಾರಂಟಿ ಇದೆ. ಅದನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಷ್ಟೇ. ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ ಮಿಸ್ಟರ್ ನಟ್ವರ್ಲಾಲ್. ಜೊತೆಗೆ ಈಗ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಯಾರನ್ನ ಕರೆದ್ರೆ ಬರೋ ಸಿನಿಮಾಕ್ಕೆ ಹೋಗೋಣ, ನಮ್ಮ ಮಗ ನೋಡೋ ಇದ್ರಲ್ಲಿ ಹಂಗೈತೆ, ಆ ಕಂಪ್ಯಾರಿಸಮ್ ಮಾಡ್ತಾರೆ. ಸೊ ಆ ಕಂಪ್ಯಾರಿಸಮ್ ಕೊಡೋಂಥ ಸಿನಿಮಾ ನಾವು ಆ ಕ್ವಾಲಿಟಿ ಆ ಕ್ವಾಂಟಿಟಿಲಿ ಮತ್ತು ಆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. 100 ರೂಪೀಸ್ ಟಿಕೆಟ್ ಕೊಟ್ಟು ಬಂದು ಕುಂತ್ಕೊಂಡು ನೋಡ್ತು ಅಂದರೆ ಖಂಡಿತ ಮೋಸ ಆಗಲ್ಲ. ಒಂದು ಹೊಸ ಟೀಮು ಮಾಡಿದ್ದೇವೆ. ಸೊ ಹೀರೋಯಿನ್ ಒಬ್ಬರೇ ಅಳಬ್ರು ಇದರಲ್ಲಿ, ನಾವೆಲ್ಲ ಫ್ರೆಶರ್ಸು ಸೀನಿಯರು. ದಯವಿಟ್ಟು ಬಂದು ನಮಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್.